ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಎದುರು ಶಿಕ್ಷಕಿ ಧರಣಿ. ಕಲಬುರಗಿ ಶಾಲಾ ಶಿಕ್ಷಣ ಇಲಾಖೆ ಮುಂದೆ ಒಬ್ಬಂಟಿ ಶಿಕ್ಷಕಿ ಹೋರಾಟ. ಶಾಲಾ ಶಿಕ್ಷಣ ಇಲಾಖೆ ಕಚೇರಿ ಸಿಬ್ಬಂದಿಯಿಂದ ನ್ಯಾಯ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬಂಟಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ. ರಮಾಬಾಯಿ ಅಂಬೇಡ್ಕರ್ ಕನ್ಯಾ ಪ್ರೌಢಶಾಲೆಯ ಶಿಕ್ಷಕಿ ಚೇತನಾರಿಂದ ಹೋರಾಟ. ವಾಡಿ ಪಟ್ಟಣದ ಅನುದಾನಿತ ರಮಾಬಾಯಿ ಅಂಬೇಡ್ಕರ್ ಕನ್ಯಾ ಪ್ರೌಢಶಾಲೆ ಚೇತನಾರನ್ನ ಕನ್ನಡ ಪಂಡಿತ ಹುದ್ದೆಗೆ ನೇಮಿಸಿದ್ದಂಥ ಶಾಲಾ ಆಡಳಿತ ಮಂಡಳಿ ಆದೇಶವನ್ನ ಕೊಡದೆ, ಆದೇಶವನ್ನ ನೀಡದೆ ಕಚೇರಿ ಸಿಬ್ಬಂದಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ದೂರ್ತಾ ಇದ್ದಾರೆ. 41 ವರ್ಷ 8 ತಿಂಗಳು ವಯಸ್ಸು ಇರುವಂತಹ ಕಾರಣ ನೇಮಕಾತಿ ಆದೇಶಕ್ಕೆ ಹಿಂದೇಟನ್ನು ಹಾಕಿದ್ದಾರೆ. ನೇಮಕಾತಿ ಆದೇಶವನ್ನ ನೀಡದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ. ಈ ಕೋವಿಡ್ ಸಂದರ್ಭದಲ್ಲಿ ನೇಮಕಾತಿ ವಿಚಾರದಲ್ಲಿ ಸಡಿಲಿಕೆ ಆಗಿತ್ತು. ಹಾಗಾಗಿ ಅದೇ ವಿಚಾರವನ್ನ ಇಟ್ಕೊಂಡು ಈಗ ಧರಣಿಯನ್ನು ಮಾಡ್ತಾ ಇದ್ದಾರೆ. ಸರ್, ನನ್ನ ಹೆಸರು ಚೇತನಾ ಜೈ ಅಂತ ಹೇಳಿ ನಾನು ಶಿವಯೋಗಿ ಸ್ವಾಮಿ ಸ್ಮಾರಕ ಸಂಸ್ಥೆ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 2012ರಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಒಂದು ವಾಡಿ, ನಮ್ಮದು ಪೋಸ್ಟ್ ವಾಡಿ ಸರ್. ನಾನು ಸಹ ಶಿಕ್ಷಕಿ ಪ್ರೌಢಶಾಲೆ ರಮಾಬಾಯಿ, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅಂತೇಳಿ. ನನ್ನ ಒಂದು ಫೈಲ್ಗಳು ಎಲ್ಲ ನಮ್ಮದು ಒಂದು ಇಂಟರ್ವ್ಯೂ ಆಗಿ ಎಲ್ಲ ಇದು ಮಾಡಿದ್ದು 2023 ಸರ್. ನಮ್ಮ ಇಡೀ ಸಂಸ್ಥೆಗೆ 5 ಶಾಲೆಗಳಿದ್ದಾವೆ. 5 ಶಾಲೆಗಳಲ್ಲಿ ಬರೀ 2 ಪೋಸ್ಟ್ ಸರ್, 2 ಇದು ಬಂದಿದ್ದು ಸರ್, ಪರ್ಮಿಷನ್ ಸಿಕ್ಕಿದ್ದು. ಒಂದು ಕಲಾ ಹುದ್ದೆಗೆ, ಒಂದು ಕನ್ನಡ ಪಂಡಿತ್ ಹುದ್ದೆಗೆ. ಈ 2 ಹುದ್ದೆಯಲ್ಲಿ 2 ಜೊತೆಗೇನೆ ನಾವಿಲ್ಲಿ ಫೈಲನ್ನು ಸಬ್ಮಿಟ್ ಮಾಡಿದ್ವಿ ಸರ್. ಮೊದಲಿಗೆ ನಾವು 2024ರಲ್ಲಿ BO ಆಫೀಸಲ್ಲಿ ಇದು ಸಬ್ಮಿಟ್ ಇದು ಮಾಡಿಬಿಟ್ಟು ಅಲ್ಲಿಂದ DDP ಸರ್, DDPಯಿಂದ ಮತ್ತು ZP ಸರ್, ZP ಅಲ್ಲೆಲ್ಲ ಆಗಿಬಿಟ್ಟು ಮತ್ತೆ ಇಲ್ಲಿ ಕಮಿಷನರ್ ಆಫೀಸಿಗೆ ಬಂದು ಸರ್. 2024ಕ್ಕೆ ಕಮಿಷನರ್ ಆಫೀಸಲ್ಲಿ ಬಂದಾಗ ಅವರು ನ್ಯಾಯವಾಗಿ ಏನೇನು ಅದನ್ನು ಕೇಳಬೇಕೋ ಅದು ಡಾಕ್ಯುಮೆಂಟ್ಸನ್ನು ಕೇಳಬೇಕಿತ್ತು ಸರ್. ಅದ್ರ ಪ್ರಕಾರವಾಗಿ ನಾವು ಕೂಡ ಕೊಟ್ಟಿದ್ದು ಸರ್. ನಾನು ಕೂಡ ಮತ್ತು ಇನ್ನೊಂದು ಕ್ಯಾಂಡಿಡೇಟ್ ಕೂಡ ಕೊಟ್ಟಿದ್ದಾರೆ ಸರ್. ಜೊತೆಗೇನೆ ಕೊಡಬೇಕಾದ್ರೆ ಏನ ಸರ್, ಕೆಲವೊಂದು ಡಾಕ್ಯುಮೆಂಟನ್ನು ಕೊಟ್ಟಿದ್ದನ್ನೇ ಮತ್ತೆ ಪದೇ ಅದನ್ನೇ ಸಬ್ಮಿಟ್ ಮಾಡು ಅಂತ ಹೇಳಿದಾಗ ನಾವು ಪರವಾಗಿಲ್ಲ ಅದೇನೋ ಇದ್ದಿರ್ಬೋದು ಅಂಥೇಳಿ ಇಬ್ಬರು ಸೇರಿನೇ ಸಬ್ಮಿಟ್ ಮಾಡಿದ್ವಿ ಸರ್. 2 ಫೈಲ್ಗಳು ಹೋದಾಗ 2 ಫೈಲ್ಗಳನ್ನು ಮಾಡುವಂಥದ್ದು ಜವಾಬ್ದಾರಿ ಇವ್ರದ್ದು. ಆಮೇಲೆ ಮತ್ತೊಂದು 7 ಪಾಯಿಂಟನ್ನು ಹಾಕಿದ್ರು ಸರ್. ಆ 7 ಪಾಯಿಂಟನ್ನು ಕೂಡ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಸ್ಟ್ಯಾಂಪ್ ನೀವು ಮಾಡಿದ್ದು ಲಾಸ್ಟ್ ಪಾಯಿಂಟ್ ಎಲ್ಲ ಒಂದು ಕಟ್ಟಡ ಪತ್ರಿಕೆ ಆಯಿತಾ, ನಿಮ್ಮಲ್ಲಿ ಇದು ಅದ ಇಲ್ಲ ಅದು ಅದ ಇಲ್ಲ ಅಂದ್ಕೊಂಡು ಅದೆಲ್ಲವೂ ಕೊನೆಗೆ ಲಾಸ್ಟ್ ಒಂದು ನೀವು ಯಾರ್ಯಾರು ಇದು ಇಂಟರ್ವ್ಯೂಗೆ ಬಂದಿರ್ತಾರೆ ಅವ್ರದ್ದು ಸ್ಟ್ಯಾಂಪ್ ತೊಗೊಂಡು ಬರ್ರಿ ಅಂತ ಹೇಳಿದ್ರು ಸರ್. ಅದು ಕೂಡ ತೊಗೊಂಡು ಬಂದ್ವಿ ಸರ್ ನಾವು. ಅದು ಹೆಂಗೋ ಎಲ್ಲೋ ಇಟ್ಟಿರ್ತಾರೆ ಸರ್, ಅಂದರೂ ಕೂಡ ತೊಗೊಂಡು ಬಂದ್ವಿ ಸರ್. ಅದು ತಂದು ಕೊಟ್ಟ ಮೇಲೆ ಆಯ್ತು ಬಿಡಪ್ಪ ಅನ್ನೋಷ್ಟಿಗೆ ಅವ್ರ ಫೈಲ್ನ ಮಾತ್ರ ಇನ್ನೊಂದು ಕ್ಯಾಂಡಿಡೇಟ್ ಮುಂದೆ ಕಳಿಸ್ಬಿಟ್ಟು ನಮಗೂ ಅವ್ರು ಹೇಳಿದಂಥ ಮಾತು ಸರ್. ಈ ಪ್ರಕರಣಕ್ಕೆ ಕುರಿತಂತೆ ಬೆಂಗಳೂರು ಕಾರ್ಯದರ್ಶಿಯವರಿಗೆ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರವನ್ನು ಬರ್ಕೊಂಡು ಕೂಡಲೇ ಇತ್ಯರ್ಥ ಪಡಲಿಕ್ಕೆ ನಾವು ಏನು ಸೂಕ್ತ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಇತ್ಯರ್ಥ ಪಡಲಿಕ್ಕೆ ಪ್ರಯತ್ನ ಅಂತ ಮಾಡ್ತೀವಿ. ಸಾಹೇಬರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಅಲ್ಲ 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 ಅಂಥ ಪದಗಳು ಬರೆಸೋದಲ್ಲ. ಇದನ್ನ ಸಮಸ್ಯೆ ಶೀಘ್ರದಲ್ಲೇ ಪರಿಹಾರಕ್ಕಾಗಿ ನಾವು ನಮ್ಮ ಕಚೇರಿ